a beautiful moment that we are having so many medical experts. They are the not mere persons, they are the representatives of the God. And I salute them by chanting that Vaido Narayana Hari. ದೇವರು ಅವರನ್ನು ಸೃಷ್ಟಿ ಮಾಡಿದ್ದಾರೆ. ದೇವರ ಪ್ರತಿನಿಧಿಗಳು. ಆರೋಗ್ಯ ಕಾಪಾಡುವ ವಿಚಾರದಲ್ಲಿ ಕ್ರಿಸ್ತಶಕ ಪೂರ್ವ 500ರ ಆದಿಯಲ್ಲಿನೇ ಚಕ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ. ಆವಾಗಲಿಂದ ಪ್ರಾರಂಭವಾಗಿ ಇವತ್ತಿನ ಆಧುನಿಕತೆಗಳೆಡೆಗೆ ನಾವೇನಿವತ್ತು ಬಂದಿದ್ದೀವಿ. ಈ ಒಂದು ವೈದ್ಯ ಸಿಸ್ಟಮ್ ಏನಿದೆ, ಆ ಸಿಸ್ಟಮಲ್ಲಿ ಸಾಕಷ್ಟು ರೀತಿಯ ವೈದ್ಯರುಗಳನ್ನು, ಸಾಕಷ್ಟು ರೀತಿಯ ಡಿಸೀಸಸ್ಗಳನ್ನು ನಾವು ಇವತ್ತು ನೋಡ್ತೀವಿ. ಇಂಥವುಗಳ ಬಗ್ಗೆ ಸಾಮಾನ್ಯ ಅರಿವು, ಆರೋಗ್ಯದ ಕಾಳಜಿಯ ಬಗ್ಗೆ ನಮ್ಮೆಲ್ಲರುಗಳಿಗೆ ಇರಲಿಲ್ಲ ಅಂತಂದರೆ ಏನು ಆಗ್ತೀವಿ ಅನ್ನುವಂಥ ವಿಚಾರ ನಮಗೆ ಕೂಡ ನಮ್ಮ ಪರಿಜ್ಞಾನಕ್ಕೆ ಇರೋದಿಲ್ಲ. ಆ ಕಾರಣದ ನೆಲೆಗಟ್ಟಿನ ಅಡಿಯೊಳಗೆ ನೀವು ನಮ್ಮ ಲಾ ಕಾಲೇಜು ಮತ್ತು ಈ ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪು ಇವುಗಳ ಮಧ್ಯೆ ಏನು ಒಂದು ಸಂಬಂಧ ಅಂತ ಯೋಚನೆ ಮಾಡೋದಾದರೆ, ನಾಳೆ ನೀವು ಆಫ್ಟರ್ ಬಿಕಮಿಂಗ್ ಅಡ್ವೊಕೇಟ್ಸ್, ನೀವು ಸಮಾಜದ ವೈದ್ಯರಾಗ್ತೀರಿ. ಸಮಾಜವನ್ನು ವ್ಯಾಜ್ಯಮುಕ್ತಗೊಳಿಸುವುದಕ್ಕೋಸ್ಕರ ನಿಮ್ಮ ಕೊಡುಗೆಯನ್ನು ನೀವು ಕೊಡಬೇಕಾಗ್ತದೆ. ಹಾಗಾಗಿ ನೀವು ಆರೋಗ್ಯಯುಕ್ತವಾದಂತಹ ಒಂದು ಜೀವನವನ್ನು ಸಾಗಿಸಿದರೆ ಮಾತ್ರ ಇವನ್ನೆಲ್ಲವುಗಳನ್ನು ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆಗಳು ಆಗ್ತದೆ. ಅವೆಲ್ಲವುಗಳು ಸಾಕಾರಗೊಳ್ಬೋದು. ನೀವೇ ಆರೋಗ್ಯವಾಗಿರಲಿಲ್ಲ ಅಂತಂದರೆ ಸಮಾಜವನ್ನು ಹೇಗೆ ಆರೋಗ್ಯವಾಗಿರ್ತೀರಿ? ಈ ನೆಲೆಗಟ್ಟಿನ ಅಡಿಯೊಳಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶಿವಾನಂದ ಎಚ್ ಲಂಕಿ ಸರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅರಿವುಗಳನ್ನು ಮೂಡಿಸಿ ಅವರಿಗೆ ಒಂದು ಸ್ವಲ್ಪ ಇನ್ಸ್ಪಿರೇಷನನ್ನು ಕೊಟ್ಟು, ಅವರು ಕೂಡ ತತ್ಪರಿಣಾಮವಾಗಿ ಹಳ್ಳಿಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿನ ಸೇವೆಯನ್ನು ಅವರು ಕೂಡ ಜನರಿಗೆ ತಿಳಿಸಿ ಹೇಳಲಿಕ್ಕೆ ಅವರನ್ನು ಅಣಿಗೂಡಿಸೋಣ ಅನ್ನುವಂಥ ಒಂದು ಥಾಟನ್ನು ಅವರು ಮೊನ್ನೆ ಯೋಚನೆ ಮಾಡಿದರು. ಹಂಗೆ ಅನ್ಕೊಂತಾನೆ ಸರ್ ಸುಮ್ಮ ಕೊಡಲ್ಲ, ಸರ್ ವಾಂಟ್ ಕೀಪ್ ಕ್ವೈಟ್. ಯಾವಾಗಲೂ ಸರ್ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಈ ಕಾಲೇಜನ್ನು ತಂದಾಗಿನಿಂದನೂ ಆದಿಯಿಂದನೂ ಹೇಳಿಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಿ ಏಕೈಕ ಏನು ಒಂದು ಕಾನೂನು ಕಾಲೇಜ್ ಇದೆ, ಈ ಕಾನೂನು ಕಾಲೇಜನ್ನು ತರಲಿಕ್ಕೆ ಎಷ್ಟೊಂದು ಅವಿರತವಾಗಿ ಅವರು ಹೋರಾಟ ಮಾಡಿದ್ದಾರೆ. ಆ ಕಾಲೇಜಿನ ಕಾರ್ಯಕ್ರಮಗಳು ಕೂಡ ಅಷ್ಟೇ ಸದುಪಯೋಗವಾಗಿ ಜನರಿಗೆ ತಲುಪಬೇಕು, ಅಷ್ಟೇ ಫಲಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಕಾಲೇಜಿನಲ್ಲಿ ಆಗಬೇಕು ಅನ್ನುವಂಥ ದಿಶೆಯಲ್ಲಿ ಸರ್ ಯಾವಾಗಲೂ ಚಿಂತನೆಯನ್ನು ಮಾಡ್ತಿರ್ತಾರೆ. ಸೊ ಆ ಒಂದು ಚಿಂತನೆಯ ಪ್ರತಿಫಲವಾಗಿ ಈ ಉಚಿತ ಆರೋಗ್ಯ ತಪಾಸಣೆಯ ಕ್ಯಾಂಪನ್ನು, ಶಿಬಿರವನ್ನು ಹಾಕಿಕೊಳ್ಬೇಕಾಗಿರತಕ್ಕಂಥ ಒಂದು ಅವಶ್ಯಕತೆ ಸರು ಕಂಡುಕೊಂಡರು. ಆ ದಿಶೆಯಲ್ಲೇ, ಆ ಕ್ಷಣದಲ್ಲೇ ಸರು ನಮ್ಮ ಪಕ್ಕದ ESI ಹಾಸ್ಪಿಟ್ಲಿಗೆ ಹೋಗಿ ಈಗೇನೆಲ್ಲ ಬಂದಿದ್ದಾರೆ ಗಣ್ಯರು, ಡಾಕ್ಟರ್ಸ್ಗಳು, ಅವ್ರ ಡೀನನ್ನು ಭೇಟಿಯಾಗಿ ವಿಚಾರವನ್ನು ಬಿಟ್ಟಾಗ ಅವರೆಲ್ಲ ಒಂದೇ ಮನಸ್ಸಿನಿಂದ ನಾವು ಬರ್ತೀವಿ, ನಾವು ರೆಡಿ ಇದ್ದೀವಿ, ಖುಷಿ ಆದರು ಸರ್. ಆ ಎಲ್ಲ ವಿಚಾರವಾಗಿ ಇಟ್ಕೊಂಡು ಇವತ್ತು ನಮ್ಮ ಮುಂದೆ ಏನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ಸ್ಗಳು ಇದ್ದಾರೆ. ಅವರ ಪಾತ್ರ ಬಹಳಷ್ಟು ಇದೆ. ಈಗ ನೆಕ್ಸ್ಟು ವಿತಿನ್ ಎ ಶಾರ್ಟ್ ಫೈಲ್ ಆಫ್ ಟೈಮ್ ನಿಮ್ಮದು ಚೆಕಪ್ಸು ಅವೆಲ್ಲ ಫ್ರೀಯಾಗಿ ನಡೀತಾ ಇರ್ತದೆ. ಅದಕ್ಕೆ ನಾವು ಸಮಯವನ್ನು